ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ನಾಡಿನ ಸಮಸ್ತ ಜನತೆಗೆ ಗೌರಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗೌರಿ ಹಾಗೂ ಗಣೇಶ ಹಬ್ಬದ ಕುರಿತಂತೆ ಮಾತನಾಡ್ತಾ ಹೋಗೋಣ. ಯಾವ ರೀತಿಯಾಗಿ ಗೌರಿ ಗಣೇಶ ಹಬ್ಬದ ಪೂಜೆಯನ್ನ ಮಾಡಬೇಕು, ಈ ಹಿಂದಿನ ಮಹತ್ವ ಏನು, ಗೌರಿ ಗಣೇಶ ಹಬ್ಬದ ಆಚರಣೆಯನ್ನ ಮಾಡೋದಕ್ಕೆ, ಜೊತೆಗೆ ಯಾವ ರೀತಿಯಾದಂತಹ ಮಂತ್ರವನ್ನ ಜಪಿಸಬೇಕು, ಈ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಈ ಕುರಿತು ತಿಳಿಸಿಕೊಡೋದಕ್ಕೆ ವಿದ್ವಾನ್ ಶ್ರೀ ಶ್ರೀನಿಧಿ ಗುರುಗಳು ನಮ್ಮ ಜೊತೆಗಿದ್ದಾರೆ. ಸೋನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಕುರಿತಂತೆ ನಾವು ಮಾತನಾಡ್ತಾ ಹೋಗೋದಾದ್ರೆ, ಗೌರಿ ಹಬ್ಬದ ಹಿನ್ನೆಲೆ ಏನು, ಯಾವ ರೀತಿಯಾದಂಥ ಮಹತ್ವ ಇದೆ ಗೌರಿ ಹಬ್ಬದ ಕುರಿತಂತೆ ಅಂತ ತಿಳಿಸಿಕೊಡೋದಾದ್ರೆ? ಗೌರಿ ಹಬ್ಬದ ವಿಶೇಷವಾಗಿ ಹೇಳುವಂಥದ್ದಾದರೆ, ಒಂದು ಕಥೆಯ ಮೂಲಕವಾಗಿ ನಾವು ಚಿಂತನೆ ಮಾಡುವಂಥದ್ದು. ಗೌರಿಯ ಪೂಜೆಯನ್ನು ಮಾಡಿ ನಂತರದಲ್ಲಿ ಕಥಾಶ್ರವಣ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಕತೆ ಬರ್ತದೆ. ಏನು ಅಂತ ಕೇಳಿದರೆ, ಒಬ್ಬ ರಾಜ ಬೇಟೆಯಾಡೋದಕ್ಕೋಸ್ಕರವಾಗಿ ಒಂದು ಕಾಡನ್ನು ಪ್ರವೇಶ ಮಾಡಿದಾಗ ಬಾಯಾರಿಕೆ ಆದಂಥ ಸಂದರ್ಭದಲ್ಲಿ ನೀರನ್ನು ಹರಿಸ್ತಾ ಒಂದು ನದಿಯ ಬಳಿಗೆ ಹೋಗ್ತಾನೆ. ಅಲ್ಲಿ ಅಪ್ಸರೆಯರೆಲ್ಲ ಸೇರಿ ಗೌರಿಯ ಪೂಜೆಯನ್ನು ಮಾಡ್ತಿರುವಂತಹ ಸಂದರ್ಭ. ಆ ಕಾಲದಲ್ಲಿ ರಾಜ ಅನ್ನುವಂಥವನು ನೀರೆಲ್ಲ ಕುಡಿದು ಅವ್ರು ಮಾಡುವಂಥ ಪೂಜೆ ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗಮನಿಸಿ ಅವ್ರ ಹತ್ರ ಕೇಳ್ತಾನೆ, ಇದು ಯಾವ ಪೂಜೆಯನ್ನು ನೀವು ಮಾಡ್ತಾ ಇದ್ದೀರಿ, ಹಾಗೆ ಇದನ್ನು ಮಾಡುವಂಥದ್ರಿಂದ ಏನೇನು ಫಲ ಉಂಟು ಅಂತೇಳಿ. ಆಗ ಆ ಅಪ್ಸರೆಯರು ಹಾಗೆ ಆ ಕನ್ನಿಕರೆಲ್ಲರೂ ಹೇಳ್ತಾರೆ ಏನು ಅಂತ ಕೇಳಿದರೆ, ಇದು ಸ್ವರ್ಣ ಗೌರಿ ವ್ರತ, ಇದನ್ನು 16 ವರ್ಷಗಳ ಕಾಲ ಮಾಡಬೇಕು, ಹಾಗೆ 16 ರೀತಿಯಾಗಿರ್ತಕ್ಕಂಥ ನೈವೇದ್ಯಾದಿಗಳನ್ನು ಮಾಡುವಂಥದ್ದು, ಹಾಗೆ 16 ಗಂಟುಗಳುಳ್ಳಂತಹ ದೋರಗ್ರಂಥಿ ಪೂಜೆಯನ್ನು ಮಾಡುವಂಥದ್ದು, ಹಾಗೆ ವಿಶೇಷವಾಗಿ ಆ ದೇವರಿಗೆ 16 ರೀತಿ ನೈವೇದ್ಯಾದಿಗಳನ್ನು, ಬಗೆ ಬಗೆಯ ನೈವೇದ್ಯಾದಿಗಳನ್ನು ಮಾಡಿದಾಗ ಆ ಸೌಭಾಗ್ಯಕ್ಕೆ ಸಂಬಂಧಿತವಾಗಿರುವಂಥದ್ದು, ಒಂದು ಮದುವೆ ಆಗಿರತಕ್ಕಂತಹ ಸ್ತ್ರೀಗೆ ಬೇಕಾಗಿರುವಂಥ ಎಲ್ಲ ಯೋಗಗಳನ್ನು ಕೊಡುವಂಥ ಭಾಗ್ಯ ಇರುವಂಥದ್ದು ಈ ಒಂದು ವ್ರತಕ್ಕಿದೆ ಅಂತ ಹೇಳಿದಾಗ, ಹಾಗೆ ಅಲ್ಲಿ ಅವರು ಪೂಜೆ ಮಾಡಿದಂತಹ ದೋರಗ್ರಂಥಿಗಳನ್ನು ತಾನೂ ಸಮೇತ ಧಾರಣೆ ಮಾಡಿ ನಂತರದಲ್ಲಿ ಅರಮನೆಗೆ ಹಿಂದಿರುಗ್ತಾನೆ. ಆ ಅರಮನೆಗೆ ಹಿಂತಿರುಗಿದಂಥ ಸಂದರ್ಭದಲ್ಲಿ ಆ ರಾಜನಿಗೆ 2 ಹೆಂಡತಿಯರು. ಆ 2 ಹೆಂಡತಿಯರಿಗೆ ಆ ಒಂದು ದಾರವನ್ನು ಕೊಟ್ಟು ಅವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ವಿಶೇಷವಾಗಿ ಈ ಪೂಜೆಯ ವಿಧಿವಿಧಾನಗಳನ್ನೆಲ್ಲ ಹೇಳ್ತಾನೆ. ಏನು, ನಾಳೆ ನಾವು ಈ ರೀತಿ ಪೂಜೆಯನ್ನು ಮಾಡಿದ್ದಾರೆ, ಹಾಗಾಗಿ ನಮ್ಮ ಅರಮನೆಯಲ್ಲೂ ಇನ್ನು ಮುಂದೆ ನಾವು ಇದನ್ನೆಲ್ಲ ಮಾಡ್ಕೊಂಡು ಹೋಗಬೇಕನ್ನುವಂಥದ್ದು ಸಂಕಲ್ಪವನ್ನು ಮಾಡಿದ್ದೇವೆ, ಹಾಗಾಗಿ ಇದನ್ನು ಸಮೇತ ನೀವು ಸಮೇತ ಧಾರಣೆ ಮಾಡಿ ಇನ್ನು ಮುಂದೆ ಈ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ತನ್ನ ರಾಣಿಯರಿಗೆ ಹೇಳ್ತಾನೆ. ಅದರಲ್ಲಿ ವಿಶೇಷವಾಗಿ ರಾಜನಿಗೆ ಹಿರಿಯ ಹೆಂಡತಿಯ ಮೇಲೆ ತುಂಬ ಅಗಾಧವಾಗಿರ್ತಕ್ಕಂಥ ಪ್ರೀತಿ ಇರ್ತದೆ. ಆದರೆ ಅವಳೇನು ಮಾಡಿಬಿಡ್ತಾಳೆ ಕೇಳಿದರೆ, ಇವನು ಕಟ್ಟಿದಂಥ 16 ಗಂಟಿನ ದೋರಗ್ರಂಥಿಯನ್ನು ಕಿತ್ತು ಅದನ್ನು ಒಂದು ಒಣಗಿರುವಂಥ ಗಿಡದ ಮೇಲೆ ಬಿಸಾಡಿ ಬಿಡ್ತಾಳೆ. ಅವಳು ಬಿಸಾಡಿದಂಥದ್ದು ಹೋಗಿ ಆ ಒಣಗಿದಂಥ ಗಿಡದ ಮೇಲೆ ಬಿದ್ದು ಬಿಡ್ತದೆ. ಆ ಬಿದ್ದಂಥ ಕಾಲಕ್ಕೆ ಏನಾಗ್ತದೆ ಕೇಳಿದರೆ, ಅದು ಚಿಗುರೊಡೆದು ಹಣ್ಣನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತದೆ. ತದನಂತರದಲ್ಲಿ ಅವಳೇನಾಗ್ತಾಳೆ, ಪತಿಯನ್ನು ದೂಷಣೆ ಮಾಡಿ ಅವಳು ಈ ಅರಮನೆಯನ್ನು ತೊರೆದು ಬಿಡ್ತಾಳೆ. ಆದರೆ 2ನೇ ಹೆಂಡತಿ ಏನು ಮಾಡ್ತಾಳೆ, ಅದನ್ನು ಶ್ರದ್ಧಾಭಕ್ತಿಯುತರಾಗಿ ಆ ಪೂಜೆಯನ್ನೆಲ್ಲ ಮಾಡಿ, ಚಾರುಲತೆ ಪೂಜೆಯನ್ನೆಲ್ಲ ಮಾಡಿ ಅವಳೇನು ಮಾಡ್ತಾಳೆ, ಆ ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತಾಳೆ. ಈ ಕಡೆ ಈ ಹಿರಿಯ ಹೆಂಡತಿ ಏನು ಮಾಡ್ತಾಳೆ ಕೇಳಿದರೆ, ರಾಜ್ಯವನ್ನೆಲ್ಲ ತೊರೆದಿರ್ತಾಳೆ. ಆ ಅರಮನೆಯನ್ನು ತೊರೆದು ಹೋದಾಗ ಕಾಡಿಗೆ ಹೋಗುವಾಗ ಅಲ್ಲಿ ಈ ಆಶ್ರಮಕ್ಕೆ ಹೋಗ್ತಾಳೆ. ಆಶ್ರಮಕ್ಕೆ ಹೋದಾಗ ಅಲ್ಲಿ ಋಷಿಗಳ ಒಂದು ಆಶ್ರಮವನ್ನು ನಾನಲ್ಲಿ ಇರ್ತೇನೆ ಅಂತ ಹೇಳಿ ಸಂಕಲ್ಪ ಮಾಡಿ ಹೋದಾಗ ಅಲ್ಲಿ ಹೇಳ್ತಾಳೆ, ನೀನು ಪತಿಯನ್ನು ತೊರೆದು ಬಂದಿದ್ದೀಯಾ, ಪತಿಯನ್ನು ದೂಷಣೆ ಮಾಡಿ ಬಂದಿದ್ದೀಯಾ, ದೇವರನ್ನು ದೂಷಣೆ ಮಾಡಿದ್ದೀಯಾ ಅಂತ ಹೇಳಿ ಅವರನ್ನು ದೂರ ತಳ್ಳಿ ಬಿಡ್ತಾರೆ. ಆಮೇಲೆ ಅಲ್ಲಿಂದನೂ ಹೋಗ್ತಾಳೆ, ಬೇರೆ ಕಡೆ ಎಲ್ಲ ಹೋದಾಗ ಅವಳಿಗೆ ಎಲ್ಲೂ ಸಮೇತ ಸರಿಯಾಗಿರುವಂಥ ಮನ್ನಣೆ ಸಿಗೋದಿಲ್ಲ. ಬಹಳಷ್ಟು ಕಾಲ ಕಷ್ಟಗಳನ್ನು ಅನುಭವಿಸ್ತಾಳೆ. ತದನಂತರದಲ್ಲಿ ಸ್ವರ್ಣಗೌರಿ ಅನ್ನುವಂಥವಳು ಪ್ರತ್ಯಕ್ಷಳಾಗಿ ಅವಳಿಗೆ ಅನುಗ್ರಹವನ್ನು ಮಾಡಿ ಆ ನಂತರದಲ್ಲಿ ಇವಳು ಕೇಳ್ತಾಳೆ, ನಾನು ಮಾಡಿದಂಥದ್ದು ತಪ್ಪಾಯಿತು, ಇನ್ನು ಮುಂದೆ ನಾನು ಇದನ್ನು ಸರಿಯಾಗಿ ಮಾಡ್ಕೊಂಡು ಹೋಗ್ತೇನೆ ಅಂತ ಹೇಳಿದಾಗ ಆ ಎಲ್ಲ ಯೋಗಗಳನ್ನು ಮತ್ತೆ ಕರುಣಿಸಿ ಮತ್ತೆ ಆ 2 ಹೆಂಡತಿರು ಸೇರಿ ಒಳ್ಳೆ ರೀತಿಯಾಗಿ ಪೂಜೆಯನ್ನು ಮಾಡಿ ಐಹಿಕ ಸುಖಗಳನ್ನು ಪಡೆದ್ರು ಅನ್ನುವಂಥದ್ದು ಈ ಒಂದು ಕಥೆಯ ಸಾರಾಂಶ. ಹಾಗೆ ಇದನ್ನು ಹೇಗೆಲ್ಲ ಮಾಡ್ತಾರೆ ಅಂತ ಕೇಳಿದರೆ, ಒಂದು ಈ ಶಾಸ್ತ್ರದಲ್ಲಿ ಉಲ್ಲೇಖ ಇರುವಂಥದ್ದು, ಒಂದು ಅರಿಶಿನದ ಉಂಡೆಯನ್ನು ಮಾಡಿ ಬೆಲ್ಲದ ಮೇಲಿಟ್ಟು ಮಾಡುವಂಥದ್ದು ಆಚರಣೆ. ಹಾಗೆ ಹಿಂದಿನ ಕಾಲಘಟ್ಟದಲ್ಲಿ ಚಿನ್ನದಲ್ಲಿ ಮತ್ತು ಬೆಳ್ಳಿಯಲ್ಲಿ ಮಾಡ್ತಾಯಿದ್ರು. ಆದರೆ ಅದಕ್ಕೂ ಯಾಕಂದರೆ ಹಿಂದಿನ ಕಾಲದಲ್ಲಿ ಹೇಗೆ ಅಂದರೆ ಚಿನ್ನ ಬೆಳ್ಳಿ ಯಾವುದಕ್ಕೂ ಬೆಲೆ ಇರಲಿಲ್ಲ. ಯಾಕೆಂದರೆ ಈಗಾದರೂ ಸುಮಾರಷ್ಟು ರೇಟ್ ಇದೆ. ಹಿಂದಿನ ಕಾಲದಲ್ಲೆಲ್ಲ ಚಿನ್ನ ಬೆಳ್ಳಿಗೆ ಅಷ್ಟು ರೇಟ್ ಇರಲಿಲ್ಲ. ಆದರೂ ಶಾಸ್ತ್ರಕಾರರು ಏನು ಮಾಡಿದರು ಅಂದರೆ, ಆ ಚಿನ್ನ ಬೆಳ್ಳಿಯನ್ನು ತಗೊಳ್ಳುವಂಥ
ಏನು ಶಕ್ತಿ ಇಲ್ಲದಿದ್ದವರು ಆ ಪೂಜೆಯನ್ನು ಯಾವುದು ಮಣ್ಣಿನ ಗೌರಿಯನ್ನು ಇಟ್ಟು ಪೂಜೆ ಮಾಡಿ ಅಂತೇಳಿ ಹೇಳಿದರು. ಓಕೆ ಗುರುಗಳೇ, ಇನ್ನು ಗೌರಿ ಗಣೇಶ ಹಬ್ಬದ ಮುಹೂರ್ತದ ಕುರಿತಂತೆ ತಿಳಿಸಿಕೊಡುವುದಾದರೆ? ಈ ಗೌರಿ ಗಣೇಶ ಮುಹೂರ್ತ ಅನ್ನುವಂಥದ್ದು ನಾವು ಚಿಂತನೆ ಮಾಡಲಿಕ್ಕೆ ಬರುವುದಿಲ್ಲ. ಯಾಕೆ ಅಂತ ಕೇಳಿದರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆಯ ದಿವಸ ಮಾಡುವಂತಹ ಒಂದು ವ್ರತ. ಈ ಮಧ್ಯಾಹ್ನದಿಂದ ಈ ವ್ರತ ಅನ್ನುವಂಥದ್ದು ಶುರುವಾಗ್ತದೆ. ಈಗ ನಾಳೆಯೂ ಚತುರ್ಥಿ ಇರುವಂಥ ಕಾರಣದಿಂದ ನಿಷೀಧ ಕಾಲ ಅಂತ ಹೇಳಿದರೆ ರಾತ್ರಿ, ಸಾಯಂಕಾಲ ಅಂತ ಹೇಳಿದರೆ ಗೋಧೂಳಿ ಲಗ್ನ. ಕೆಲವರು ಬೆಳಗ್ಗೆ ಪೂಜೆ ಮಾಡುವಂಥದ್ದನ್ನು ಇಟ್ಕೊಂಡಿರ್ತಾರೆ, ಇನ್ನು ಕೆಲವರು ಸಂಜೆ ಪೂಜೆ ಮಾಡುವಂಥದ್ದು ಇಟ್ಕೊಂಡಿರ್ತಾರೆ. ಮುಹೂರ್ತಾದಿಗಳು ಅನ್ನುವಂಥದ್ದಿಲ್ಲ. ಇಲ್ಲಿ ಶಾಸ್ತ್ರದಲ್ಲಿ ಏನು ಹೇಳಿದೆ ಅನ್ನುವಂಥದ್ದಾದರೆ, ನಾನು ಆಗಲೇ ಹೇಳಿದಂತೆ ಬೆಳ್ಳಿಯ ಅಥವಾ ಚಿನ್ನದ ಗೌರಿಯನ್ನಿಟ್ಟು ಪೂಜೆ ಮಾಡಬೇಕು. ಇಲ್ಲ ಅಂತ ಹೇಳಿದರೆ ನಮಗಿಲ್ಲ, ಅದಕ್ಕೂ ಇಲ್ಲ ಅಂತ ಹೇಳಿದರೆ ಅರಿಶಿನ ಅಂತ ಹೇಳಿರೋದು. ಆದರೆ ಈಗಿನ ಕಾಲಘಟ್ಟದಲ್ಲಿ ಏನಾಗಿದೆ ಕೇಳಿದರೆ ಮಣ್ಣಿನದ್ದು ಎಲ್ಲರೂ ಮಣ್ಣಿಂದ ತಂದಿಡೋದು, ಅಥವಾ ಅದು ಹೋಗಿ ಹೋಗಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಂದಿದೆ. ಶಾಸ್ತ್ರದಲ್ಲಿ ಉಲ್ಲೇಖ ಹೇಳಿರುವಂಥದ್ದು ನಿಮಗೆ ಚಿನ್ನದ ಅಥವಾ ಬೆಳ್ಳಿಯ ಗಣಪತಿ ಅಥವಾ ಗೌರಿ ತಗೊಳ್ಳಿಕ್ಕೆ ಶಕ್ತಿಯರಿಲ್ಲ ಅಂತ ಆದರೆ ಆಗ ಮಾತ್ರ ನೀವು ಮಣ್ಣಿನ ದೇವರನ್ನು ಆರಾಧನೆ ಮಾಡಬೇಕು ಅಂತಿರುವಂಥದ್ದು. ಆದರೆ ಈಗೇನಾಗಿದೆ ಕೇಳಿದರೆ ಮನೆ ಮುಂದೆ ಎಲ್ಲ ಅವರು ಒಳ್ಳೆ ರೀತಿಯಿಂದ ಇದ್ದರೂ ತರೋದು ಮಾತ್ರ ಮಣ್ಣಿನ ಗಣಪತಿಯನ್ನು. ಆ ರೀತಿ ಮಾಡಬಾರ್ದು. ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ಚಿನ್ನದ ಮತ್ತು ಬೆಳ್ಳಿಯ ಗಣಪತಿಯನ್ನು ಮಾತ್ರ ಹೇಳಿರುವಂಥದ್ದಾದ್ದರಿಂದ ಅದನ್ನೇ ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಅದನ್ನು ಈಗಿನ ಕಾಲಘಟ್ಟದಲ್ಲಿ ನಾವು ಹೇಳಿ ನೀವು ಹೇಳಿ ಯಾರು ಕೇಳುವಂಥದ್ದು ಕೇಳೋದಿಲ್ಲ ಆಗಿದೆ. ಹಾಗಾಗಿ ಮತ್ತೆ ವಿಶೇಷದ್ದು ಅಂತ ಹೇಳಿದರೆ 16 ಬಗೆಯ ನೈವೇದ್ಯಾದಿಗಳನ್ನು ಮಾಡಬೇಕು. 16 ಬಗೆಯ ನೈವೇದ್ಯಾದಿಗಳನ್ನು, 16 ದೋರಗ್ರಂಥಿ ಪೂಜೆಗಳನ್ನು, ಹಾಗೆ ಅದಕ್ಕೆ ಪತ್ರ ಪೂಜೆ, ಪ್ರಾಣ ಪ್ರತಿಷ್ಠಾಪನೆ ಮತ್ತು ಪೂಜೆಯನ್ನು ಹೇಗೆ ಮಾಡೋದು ಅಂತ ನಾವು ಚಿಂತನೆ ಮಾಡಿದಾಗ ಕೆಲವು ಕಡೆ ಕಲಶವನ್ನು ಇಡ್ತಾರೆ. ಆದರೆ ಕಲಶವನ್ನು ಇಡುವಂಥ ಪದ್ಧತಿ ಎಲ್ಲ ಕಡೆಯೂ ಇರುವುದಿಲ್ಲ. ಈ ಅರಿಶಿನದ ಗೌರಿಯನ್ನು ಮತ್ತು ಆ ಗೌರಿಯ ಒಂದು ಸನ್ನಿಧಾನವನ್ನು ಅಂತ ಹೇಳಿದರೆ ಮಣ್ಣಿನ ಸನ್ನಿಧಾನವನ್ನಿಟ್ಟು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನಾದಿಗಳನ್ನು ಮಾಡಿ, ಪತ್ರ ಪೂಜೆ, ಪುಷ್ಪ ಪೂಜಾದಿಗಳನ್ನು ಮಾಡಿ, ಅದರಲ್ಲಿ 16 ಎಳೆ ಇರಬೇಕು, 16 ಗಂಟುಗಳಿರಬೇಕು. ಆ ಗಂಟೆಗೆ ದೋರಗ್ರಂಥಿ, ಒಂದೊಂದು ಗಂಟೆಗೆ ಒಂದೊಂದು ವಿಶೇಷವಾಗಿರ್ತಕ್ಕಂಥ ದೇವತೆಗಳನ್ನು ಆವಾಹನೆ ಮಾಡಿ ಅದಕ್ಕೆ ಪೂಜೆ ಮಾಡಿ ಅದನ್ನು ನಾವು ಗಂಡ ಹೆಂಡತಿ ಕಟ್ಟೋದು, ಹೆಂಡತಿ ಗಂಡಂಗೆ ಕಟ್ಟೋದು, ಈ ರೀತಿ ಮಾಡುವಂಥದ್ದು ವಿಧಿ. ಆಮೇಲೆ ಉಪಾಯನ ದಾನ ಅಂತ ಹೇಳಿದರೆ ಬ್ರಾಹ್ಮಣರಿಗೆ ಈ ಉಪಾಯನ ದಾನ ಅಂತ ಹೇಳಿದರೆ ಅಕ್ಕಿ, ಅವರು ಊಟ ಮಾಡುವಂಥ ವಸ್ತುಗಳನ್ನು ಅದರಲ್ಲಿಟ್ಟು ಆ ಫಲತಾಂಬೂಲ ದಕ್ಷಿಣೆ ಸಹಿತವಾಗಿ ಬ್ರಾಹ್ಮಣರಿಗೆ ಆ ಒಂದು ಉಪಾಯನ ದಾನವನ್ನು ಅರ್ಪಣೆ ಮಾಡಿದಂಥ ನಂತರದಲ್ಲಿ ಅವರಿಂದ ಆ ಕಥಾಶ್ರವಣವನ್ನು ನಾವು ಮಾಡಬೇಕು ಅನ್ನುವಂಥ ಶಾಸ್ತ್ರದಲ್ಲಿ ಇರುವಂಥ ಉಲ್ಲೇಖಗಳು. ಶುಚಿರ್ಭೂತರಾಗಿ ಮಾಡುವಂಥದ್ದು. ಯಾಕೆ ಅಂತ ಕೇಳಿದರೆ ಇದರಲ್ಲಿ ಏನು ಮಾಡಿದ್ರೂ ಸಮೇತ ದೇವರಿಗೆ ಸಮರ್ಪಣೆ ಆಗಬೇಕು ಅಂದರೆ ಶ್ರದ್ಧಾ ಭಕ್ತಿಯುತರಾಗಿಯೇ ಮಾಡಬೇಕು. ಈ ರೀತಿ ಮಾಡುವುದರಿಂದ ಸ್ವರ್ಣಗೌರಿಯ ಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಅನ್ನುವಂಥದ್ದು ನಮಗೂ ನಮ್ಮ ಕುಟುಂಬಕ್ಕೂ ಸಿಗ್ತದೆ. ಸರಿ ಗುರುಗಳೇ, ಇನ್ನು ಇವತ್ತು ಗೌರಿ ಹಬ್ಬ ಆದರೆ ನಾಳೆ ಗಣೇಶನ ಹಬ್ಬ. ಗಣೇಶನ ಹಬ್ಬಕ್ಕೂ ಮುಂಚೆ ಗೌರಿ ಹಬ್ಬದ ಆಚರಣೆಯನ್ನು ಮಾಡಲಾಗತ್ತೆ. ಯಾವ ಕಾರಣದಿಂದ ಗುರುಗಳೇ, ಈ ಕುರಿತು ತಿಳಿಸಿಕೊಡೋದಾದರೆ? ಈಗ ಆ ಗೌರಿ ಅನ್ನುವಂಥ ಪಾರ್ವತಿ ಅಂಶವೇ ನಾವಿಲ್ಲಿ ಚಿಂತನೆ ಮಾಡುವಾಗ ಅಮ್ಮನವ್ರನ್ನ ಬೇರೆ ಬೇರೆ ರೀತಿಯಾಗಿ ಚಿಂತನೆ ಮಾಡೋದಿಲ್ಲ. ಇಡೀ ಪ್ರಪಂಚಕ್ಕೆ ಒಬ್ಬಳೇ ತಾಯಿ, ಮಹಾಮಾಯೆ ಅನ್ನುವಂಥದ್ದು. ಅವಳನ್ನು ಬೇರೆ ಬೇರೆ ವಿಧಿಯಾಗಿ ನಾವು ಸ್ತುತಿಸ್ತೇವೆ. ಅವಳು ಬೇರೆ ಬೇರೆ ಆಕಾರದಲ್ಲಾಗಿರಬಹುದು, ಅವಳನ್ನು ಸ್ತುತಿಸುವಂಥದ್ದು ನಾವು ಕಂಡಿರುವಂಥ ವಿಷಯ. ಹಾಗೆ ಈ ಪಾರ್ವತಿ ಅನ್ನುವಂಥವಳು ಆ ಅಂಗುಷ್ಟದಿಂದ ಹೀಗೆ ಮಾಡಿದಂಥ ಒಂದು ಕಣದಿಂದ ಗಣಪತಿಯನ್ನು ಸೃಷ್ಟಿ ಮಾಡಿದಂಥದ್ದು. ಹಾಗಾಗಿ ಆ ಸ್ನಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಗಣಪತಿಯನ್ನು ಬಿಟ್ಟು ಅವಳು ಸ್ನಾನಕ್ಕೆ ತೆರಳುವಂಥ ಸಂದರ್ಭ. ಹಾಗಾಗಿ ಮೊದಲು ಗೌರಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆ, ಯಾಕಂದರೆ ತಾಯಿಯ ಪೂಜೆಯನ್ನು ಮುಗಿಸಿ ನಂತರದಲ್ಲಿ ಗಣಪತಿಗೆ ಮಾಡುವಂಥದ್ದು. ಯಾಕಂದರೆ ಗಣಪತಿಗೆ ಚತುರ್ಥಿ, ಮತ್ತು ಆ ಚತುರ್ಥಿಯಂದೇ ಆ ಪೂಜೆಯನ್ನು ಮಾಡಬೇಕು. ಇಲ್ಲಿ ನಮಗೇನು ಅಂತ ಕೇಳಿದರೆ ಹಿಂದಿನ ಕಾಲಘಟ್ಟದಲ್ಲಿ ಇತಿಹಾಸದಲ್ಲಿ ಅವರು ಏನನ್ನು ಮಾಡಿದ್ದಾರೆ ಅದರ ನೆನಪಿಗಾಗಿ ನಾವು ಅದನ್ನು ಈಗ ಮುಂದುವರಿಸ್ಕೊಂಡು ಹೋಗ್ತೇವೆ. ಅದನ್ನು ಆಗ ಅವರು ಮಾಡಿದರು ಅಂತ. ಈಗ ಹೇಗೆ ಗಾಂಧಿ ಜಯಂತಿಯನ್ನು ನಾವು ಗಾಂಧಿ ಜಯಂತಿಯಂದೇ ಯಾಕೆ ಆಚರಣೆ ಮಾಡಬೇಕು ಅಂದರೆ ಅದು ಅವತ್ತಿನ ದಿನವೇ ಮಾಡಬೇಕನ್ನುವಂಥದ್ದಾದ್ದರಿಂದ ಈ ಮೊದಲು ಗೌರಿಯನ್ನು ಆರಾಧನೆ ಮಾಡಿ ನಂತರದಲ್ಲಿ ಗಣೇಶನನ್ನು ಆರಾಧನೆ ಮಾಡುವಂಥದ್ದು ಅಂದಿನಿಂದ ಬಂದಂತಹ ಪದ್ಧತಿ. ಸರಿ ಗುರುಗಳೇ, ಈ ಕುರಿತಂತೆ ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ಬರು ಇದ್ದಾರೆ. ನಮಸ್ತೆ ರತ್ನ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಲ್ಕೋಟೆ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ತೆ. ನಮಸ್ತೆ. ಹಾಂ, ಹೇಳಿ. ಮಗನ ಮದುವೆ ಬಗ್ಗೆ ಕೇಳಬೇಕಿತ್ತು. ಏನು ಸಿಕ್ಕಾಯ್ತು? ಫೋನ್ ಹತ್ತಿರ ಇಟ್ಕೊಂಡು ಮಾತಾಡಿ, ಕೇಳುವುದಿಲ್ಲ. ಮದುವೆ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಉಂಟಾ ಅವ್ರದ್ದು? ಹೇಳಿ. 4/8/1998, 4:30 ಸಾಯಂಕಾಲ. 4/8
1998. 95 98. 98 ಸಮಯ 4:15 ಸಾಯಂಕಾಲ. 4:15 ಸಾಯಂಕಾಲ. ಎಂಥ ವಿಷಯ? ಮದುವೆ ವಿಷಯವನ್ನು ಕೇಳಬೇಕಿದ್ದೀತಾ? ಹ್ಞೂ. ಹುಡುಕ್ತಾ ಇದ್ದೀರಾ ಈಗ? ಹುಡುಕ್ತಾ ಇದ್ದೀವಿ. ಸಿಗ್ತಾ ಇಲ್ಲ? ಹ್ಞೂ. ಹಾಂ ಹಾಂ ಹಾಂ. ಇಲ್ಲಿ ನೋಡಿ, ಇವಳಿಗೆ ಇಷ್ಟೊತ್ತಿಗೆ ಮದುವೆ ಆಗುವಂಥ ಯೋಗಗಳು ಇದ್ದಿತ್ತು ಅಂತ ಹೇಳಿದರೆ, ಮದುವೆ ಆಗುವ ತನಕ ಬಂದು ಕ್ಯಾನ್ಸಲ್ ಆದಂಥದ್ದು ಎಲ್ಲ ಕಾಣಿಸ್ತಾ ಇದೆ. ಈ 2024 ಸಂದರ್ಭಕ್ಕೇ ಮದುವೆ ಆಗಬೇಕಿದ್ದಿತ್ತು. ಆ ಸಂದರ್ಭದಲ್ಲಿ ಸ್ವಲ್ಪ ಇವಳಿಗೆ ಆರೋಗ್ಯ ಸಮಸ್ಯೆಗಳೆಲ್ಲ ಆಗಿ ಮದುವೆ ವಿಚಾರದ ಬಗ್ಗೆ ಗಮನ ಕೊಡಲಿಲ್ಲ ಅಂತ ಕಾಣಿಸ್ತದೆ. ಮಗ ಸರ್. ಅದೇ ಮಗ. ನೀವು ಯಾರು ಡೇಟ್ ಆಫ್ ಬರ್ತ್ ಕೊಟ್ಟಿದ್ದೀರೋ ಅವ್ರದ್ದೇ, ಆಯಿತಾ? ಇಲ್ಲಿ 2024ಕ್ಕೆ ಮದುವೆ ಯೋಗಗಳೆಲ್ಲ ಇದ್ದಿತ್ತು. ಆ ಸಂದರ್ಭದಲ್ಲಿ ಅವನಿಗೆ ಆರೋಗ್ಯ ಸಂಬಂಧಿತವಾಗಿರುವಂಥ ಸಮಸ್ಯೆಯೋ ಅಥವಾ ಹಣಕಾಸಿನ ಸಮಸ್ಯೆ ಏನೋ ಒಂದು ಕೆಲವೊಂದೆಲ್ಲ ತೊಂದರೆಗಳೆಲ್ಲ ಆಗಿದೆ ಅವನಿಗೆ. ಆದ್ದರಿಂದ ಏನಾಗ್ತಾ ಇದೆ ಕೇಳಿದರೆ, ಅವನಿಗೆ ಆ ಸಂದರ್ಭದಲ್ಲಿ ಮದುವೆ ಆಗುವಂಥದ್ರ ಬಗ್ಗೆ ಹೆಚ್ಚು ಗಮನ ಕೊಡಲಿಲ್ಲ. ಈಗ ಹುಡುಕ್ತಾ ಇದ್ದೀರಿ, ಆದರೆ ಸಿಗ್ತಾ ಇಲ್ಲ. ಇದು ನಿಮ್ಮ ಪ್ರಶ್ನೆ ಅಲ್ವಾ? ಇಲ್ಲಿ ಇವನಿಗೆ ನೋಡಿ, ಈ ಕುಜನಿಗೆ ಸಂಬಂಧಿತವಾಗಿ ತುಂಬ ದೋಷಗಳಿದ್ದಾವೆ ಅಂತ ಹೇಳಿದರೆ, ಒಂದು ಸ್ತ್ರೀ ಶಾಪ ಒಂದು ದೃಷ್ಟಿಕೋನದಲ್ಲಿ ನೋಡಿದರೆ, ಇನ್ನೊಂದು ಭಾಗದಲ್ಲಿ ಅವನಿಗೆ ಕೆಲವೊಂದು ದೇವತಾನುಗ್ರಹ ಅನ್ನುವಂಥದ್ದು ಬೇಕಾಗ್ತದೆ. ಸೂರ್ಯೋದಯಕ್ಕೆ ಮುಂಚಿತವಾಗಿ ಸೂರ್ಯೋದಯಕ್ಕೆ ಸರಿಯಾಗಿ ಪೂರ್ಣಾಹುತಿ ಮಾಡುವಂಥ ಹರಿದ್ರಾ ಗಣಪತಿ ಹೋಮ ಅಥವಾ ಬಾಲಗಣಪತಿ ಹೋಮಾದಿಗಳನ್ನು ಮಾಡಿಕೊಂಡು ಸ್ವಲ್ಪ ನಾಗನನ್ನು ಆರಾಧನೆ ಮಾಡ್ತಾ ಬನ್ನಿ ಅಂತ ಹೇಳಿದರೆ, ನಾಗನ ಪ್ರದಕ್ಷಿಣೆಗೆ ನಾಗರಕಟ್ಟೆ ಪ್ರದಕ್ಷಿಣೆ ಹಾಕುವಂಥದ್ದು, ಈ ರೀತಿದೆಲ್ಲ ಮಾಡ್ತಾ ಬರುವಂಥದ್ದು ಉತ್ತಮ. ಅವನೇ ಮಾಡಬೇಕು. ಈಗ ಯಾರಿಗೆ ಫಲ ಬೇಕೋ ಅವರೇ ಮಾಡಬೇಕಾಗ್ತದೆ. ಈಗ ನೀವು ಮಾಡಿ ಅವನಿಗೆ ಬರುವುದಿಲ್ಲ, ಯಾಕಂದರೆ ಅಲ್ಲಿ ದೇಹದಂಡನೆ ಆಗಬೇಕಾಗಿರುವಂಥದ್ದು ಅವನದೇ. ಆದ್ದರಿಂದ ಅವನೇ ನಾಗನ ಪ್ರದಕ್ಷಿಣೆಗಳನ್ನು ಹಾಕಬೇಕು. ಸದ್ಯದ ಪರಿಸ್ಥಿತಿಗೆ ಅವನಿಗೆ ಈ ಇದು ಬಾಲಗಣಪತಿ ಹೋಮವನ್ನು, ಹರಿದ್ರಾ ಗಣಪತಿ ಹೋಮವನ್ನು ಸದ್ಯದ ಪರಿಸ್ಥಿತಿಗೆ ಮಾಡಿಕೊಳ್ಳಿ. ಆದಷ್ಟು ಬೇಗ ಆಗ್ಲಿಕ್ಕೆ ಅನುಕೂಲತೆ ಆಗ್ತದೆ. ಒಳ್ಳೇದಾಗಲಿ, ಆಯಿತಾ? ಧನ್ಯವಾದಗಳು ರತ್ನ, ಕರೆ ಮಾಡಿದ್ದಕ್ಕಾಗಿ. ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ತೆ ವೀಣಾ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನಾವು ಬಾಣಾವರದಿಂದ ಕರೆ ಮಾಡ್ತಿದ್ದೀವಿ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ತೆ. ಹಾಂ ಮೇಡಮ್. ನಮಸ್ತೆ ಸ್ವಾಮೀಜಿ. ಹೇಳಿ ಸ್ವಾಮೀಜಿ. ನನಗೆ ಮದುವೆ 5 ವರ್ಷ ಆಯಿತು, ಮಕ್ಕಳಿಲ್ಲ ಸ್ವಾಮೀಜಿ. ಹಾಂ. ನಿಮ್ಮದು ಡೇಟ್ ಆಫ್ ಬರ್ತ್ ಏನಾದರೂ ಉಂಟಾ? ಡೇಟ್ ಆಫ್ ಬರ್ತ್ ಸರಿ ಇಲ್ಲ ಸ್ವಾಮೀಜಿ ನಂದು. ಸರಿ. ನಿಮ್ಮ ಮನೆ ದೇವರು, ಗಂಡನ ಮನೆದು? ಗಂಡನ ಮನೆದು ಹುಲಿಗಮ್ಮ, ಹೆಣ್ಣು ದೇವರು, ಗಂಡ ದೇವರು ಇದು ವೆಂಕಟರಮಣ ಸ್ವಾಮಿ. ಡಾಕ್ಟ್ರ್ ಅಂತ ಹೇಳ್ತಾ ಇದ್ದಾರೆ, ತೋರಿಸಿದ್ರಾ? ಹಾಂ ಸ್ವಾಮೀಜಿ, 5 ವರ್ಷದಿಂದಲೂ ತೋರಿಸ್ತಿದ್ದೀವಿ, IVF ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಸ್ವಾಮೀಜಿ. ಇಲ್ಲಿ ನೋಡಿ, ಒಂದು ಈ ದೇಹ ಚಿಂತನೆ ಅನ್ನುವಂಥದ್ದು, ಯಾವ ಸಂತಾನದ ವಿಚಾರಗಳಿಗೆ ನೀವು ಚಿಂತನೆಯನ್ನು ಮಾಡ್ತಾ ಇದ್ದೀರಿ, ಅದಕ್ಕೆ ಬೇಕಾಗಿರುವಂಥ ಶಕ್ತಿಯುತವಾಗಿರುವಂಥ ಕೆಲವಾದ ವಿಷಯಗಳನ್ನೆಲ್ಲ ಡಾಕ್ಟ್ರ್ ಹೇಳುವಂಥದ್ದು. ಈ ನಾಗನ ಸಮಸ್ಯೆ ಅನ್ನುವಂಥದ್ದು ಮತ್ತು ಈ ಪಿತೃಗಳ ಸಮಸ್ಯೆ ಅನ್ನುವಂಥದ್ದು ಅಂತ ಹೇಳಿದರೆ, ಕುಟುಂಬದಲ್ಲಿ ಕೆಲವೊಂದು ದುರ್ಮರಣಾದಿಗಳಾದಂಥ ಕಾರಣದಿಂದ ಆ ಒಂದು ಪ್ರೇತಗಳು ಅನ್ನುವಂಥದ್ದು ಸಂತಾನಕ್ಕೆ ಪ್ರತಿಬಂಧಕವಾಗಿ ತೊಂದರೆಯನ್ನು ಕೊಡ್ತಾ ಇದ್ದಾವೆ. ನೀವು ವೈದ್ಯಕೀಯ ಚಿಕಿತ್ಸೆಗಳನ್ನು ಮಾಡಿದ್ದೀರಿ, ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಅದು ಯಾವುದು ಪ್ರಯೋಜನಕ್ಕೆ ಬರ್ತಾ ಇಲ್ಲ ನಿಮಗೆ. ಹಾಗಾಗಿ ನಾ ಹೇಳುವುದಾದರೆ, ಸದ್ಯಕ್ಕೆ ಈ ಪಿತೃದೋಷಗಳನ್ನು ಅಂತ ಹೇಳಿದರೆ, ನಿಮ್ಮ ಕುಟುಂಬದಲ್ಲಿ ಹಿರಿಯರಿಗೆ ಮಾಡುವಂಥ ಕೆಲಸಗಳೆಲ್ಲ ನಿಂತಿರುವಂಥ ಲಕ್ಷಣಗಳಿದೆ. ಸ್ವಾಮೀಜಿ, ಇಲ್ಲೂ ಕೇಳಿದ್ವಿ ಸ್ವಾಮಿಗಳನ್ನೆಲ್ಲ, ಅವರು ಹಂಗೆ ಪಿತೃದೋಷ ಇದೆ ನಮಗೆ. ನೀವು ಯಾರ ಹತ್ರ ನೋಡಿ ಬ್ಲಡ್ ಸ್ಯಾಂಪಲ್ ತೊಗೊಂಡೋಗಿ ಯಾರ ಹತ್ರ ಕೊಡ್ತೀರೋ ಅದು ಸರಿಯಾಗಿರೋವಂಥ ರಿಪೋರ್ಟೇ ಬರುತ್ತೆ. ನೀವು ಸರಿಯಾದವ್ರ ಹತ್ರ ತೊಗೊಂಡೋದ್ರೆ, ಸುಮ್ಮನೆ ಯಾರೂ ಹೇಳೋದಿಲ್ಲ. ನೀವು ಸರಿಯಾದವ್ರ ಹತ್ರ ಹೋದರೆ ನಿಮಗೆ ಸರಿಯಾಗಿರುವಂಥ ರಿಪೋರ್ಟೇ ಬರೋದು. ಹಾಗಾಗಿ ಇಲ್ಲಿ ಪಿತೃದೋಷಗಳು ಅನ್ನುವಂಥದ್ದು, ನಾಗನಿಗೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಅನ್ನುವಂಥದ್ದು ಇಲ್ಲಿ ತುಂಬ ಗೋಚರಕ್ಕೆ ಬರ್ತದೆ. ಅದನ್ನು ಸರಿ ಮಾಡಿಕೊಳ್ಳಿ. ಏನು ಮಾಡಬೇಕು ಸ್ವಾಮಿ? ಅದಕ್ಕೆ ನೀವು ನೇರವಾಗಿ ಬಂದು ಭೇಟಿ ಮಾಡಿ. ಸದ್ಯದ ಪರಿಸ್ಥಿತಿಗೆ ನಾ ಹೇಳೋದಾದರೆ, ಈ ಹಿರಿಯರಿಗೆ ಮಾಡುವಂಥ ಕೆಲಸಗಳು ನಿಂತಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಅದನ್ನು ಮತ್ತೆ ಪುನಃ ಪ್ರಾರಂಭ ಮಾಡಿ. ಆಮೇಲೆ ಪ್ರತಿನಿತ್ಯ ನಾಗನಿಗೆ ಸ್ವಲ್ಪ ಆರಾಧನೆಗಳನ್ನು ಮಾಡ್ತಾ ನಾಗನನ್ನು ಆರಾಧನೆ ಮಾಡುವಂಥದ್ದು, ಮತ್ತು ಈ ಸರ್ಪದೋಷಗಳನ್ನು ನಿವೃತ್ತಿ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಒಮ್ಮೆ ಪ್ರತಿಷ್ಠೆಗಳನ್ನು, ಸರ್ಪ ಸಂಸ್ಕಾರವನ್ನು, ಆಶ್ಲೇಷ ಬಲಿಯನ್ನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾಡಿ ಬನ್ನಿ.
ಒಂದ್ಸತಿ ಮಾಡ್ತಿದ್ವಿ ಸರ್, ನಾನು 3 ವರ್ಷದಿಂದ ಮತ್ತೆ ಹೋಗಿ ಮಾಡಿಸ್ಬೇಕಾ? ಅದೇ ಈಗ ನೋಡಿ, ನಾಗನ ಬಾಧೆಗಳನ್ನು ಒಂದು ಬೆಳ್ಳಿಯ ನಾಗನ ಬಿಂಬದ ಮೇಲೆ ಆಕರ್ಷಣೆ ಮಾಡಿ ಅದನ್ನು ತೆಗೆದುಕೊಂಡು ಹೋಗಿ ನಂತರ ಅಂದರೆ ಅಲ್ಲಿ ಈ ಪ್ರತಿಷ್ಠೆಗಳನ್ನು ಮಾಡಬೇಕು. ಸರಿ ಸರಿ. ನೀವು ಸುಮ್ಮನೆ ಹೋಗಿ ಮಾಡಿ ಬಂದರೆ ಉಪಯೋಗ ಇಲ್ಲ, ಹಾಗಾಗಿ ನೇರವಾಗಿ ಬಂದು ಭೇಟಿ ಮಾಡಿ ಅಂತ ಹೇಳಿದ್ದೆ. ಆಯಿತಾ? ಹಾಂ ಸರಿ ಸರಿ. ಆಯಿತು, ಒಳ್ಳೆಯದಾಗಲಿ. ಧನ್ಯವಾದಗಳು ವೀಣಾ, ಕರೆ ಮಾಡಿದ್ದಕ್ಕೆ. ಗುರುಗಳೇ ಹೇಳ್ತಾ ಇದ್ರಿ, ಗೌರಿ ಗಣೇಶನ ಪೂಜೆಯನ್ನ ಮಾಡೋದ್ರಿಂದ ಆಗುವಂತಹ ಫಲಗಳೇನು, ಏನು ಫಲಗಳು ಲಭಿಸುತ್ತೆ ಅಂತ ಹೇಳಿ ಗುರುಗಳೇ? ನಾವು ಜೀವಿತಾವಧಿಯಲ್ಲಿ ಸುಖ ಸೌಖ್ಯಗಳು ಬೇಕು ಅಂತಾದರೆ ನಾವೇನು ಮಾಡ್ತೇವೆ? ಒಂದು ಒಳ್ಳೆ ಕಾರನ್ನು ತಗೊಳ್ಬೋದು, ಒಂದು ಒಳ್ಳೆ ಮನೆಯನ್ನು ಮಾಡ್ಬೋದು. ಅದರಿಂದನೂ ಸುಖ ಇಲ್ಲ ಅಂತಾದರೆ ಏನು ಮಾಡ್ತೇವೆ? ಯಾಕೆ ಹೀಗಾಗಿದೆ ಅಂತ ನೋಡ್ತೇವೆ. ಹಾಗೆ ಈ ವ್ರತಾದಿಗಳು ಅನ್ನುವಂಥದ್ದು, ಪ್ರತಿನಿತ್ಯ ದೈನಂದಿಕವಾಗಿರ್ತಕ್ಕಂಥ ಕೆಲಸಗಳು ಅನ್ನುವಂಥದ್ದನ್ನು ನಾವು ಮಾಡಿದರೆ ನಾವು ಸುಖವಾಗಿರ್ತೇವೆ ಅಂತ. ಈ ವ್ರತಾದಿಗಳನ್ನು ಮಾಡೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಫಲಗಳು ಬರ್ತದೆ ಅಂತಲ್ಲ, ಇದು ನಮ್ಮ ಧರ್ಮ. ಏಕೆಂದರೆ 3 ಹೊತ್ತು ನಾವೀಗ ಯಾಕೆ ಊಟ ಮಾಡ್ತೇವೆ ಅಂದರೆ ನಮ್ಮ ದೇಹದಲ್ಲಿ ಶಕ್ತಿ ಬೇಕು. ಅಯ್ಯೋ, ಊಟ ಮಾಡೋದ್ರಿಂದ ನನಗೇನು ಉಪಯೋಗ ಕಾಣಿಸ್ತಾ ಇಲ್ಲ ಅಂತ ಹೇಳಿದರೆ ಆಗೋದಿಲ್ಲ. ಹಾಗಾಗಿ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಶಾಸ್ತ್ರಾಧಾರಿತವಾಗಿ ನಮ್ಮ ಹಿರಿಯರು, ಕುಟುಂಬದ ಹಿರಿಯರು ಯಾವುದನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೋ ಅದನ್ನು ಮಾತ್ರ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು. ನಮ್ಮ ಹಿರಿಯರೆಲ್ಲ ಹೇಳಿರುವಂಥದ್ದು ಕೇಳಿರ್ಬೋದು ನೀವು, ಹೊಸದಾಗಿ ಏನು ಶುರು ಮಾಡಬೇಡಿ. ಯಾಕಂದರೆ ಈಗ ಏನಾಗಿದೆ, ಪಕ್ಕದ ಮನೇಲಿ ಇಡ್ತಾರೆ ಅಂದ್ರೆ ಕೂಡಲೇ ಮಕ್ಕಳು ಗಲಾಟೆ ಮಾಡ್ತಾರೆ ಅಂದರೆ ನಮ್ಮ ಮನೆಯಲ್ಲೂ ಇಡಿ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಅದನ್ನು ಮಾಡುವಂಥದ್ದು ತಪ್ಪು. ಶಾಸ್ತ್ರಾಧಾರಿತವಾಗಿ ಗಣಪತಿಯನ್ನು ಆರಾಧನೆ ಮಾಡೋದ್ರಿಂದ ವಿದ್ಯೆಗೆ, ಹಾಗೆ ಗೌರಿಯನ್ನು ಆರಾಧನೆ ಮಾಡೋದ್ರಿಂದ ಈ ಸಾಂಸಾರಿಕ ಜೀವನದಲ್ಲಿರುವಂಥ ಸಮಸ್ಯೆಗಳನ್ನು ನಾವು ಸರಿ ಆಗ್ತದೆ ಅನ್ನುವಂಥ ಚಿಂತನೆ. ಇದರಿಂದ ಅನುಗ್ರಹ ಆಗ್ತದೆ. ಆ ಅನುಗ್ರಹದಿಂದ ನಾವು ಸುಖವಾಗಿರ್ತೇವೆ. ಬಿಡುವುದೆಲ್ಲ ನಮಗೆ ಬಿಟ್ಟಂಥ ವಿಷಯಗಳು. ಹಾಗಾಗಿ ದೇವತಾನುಗ್ರಹವನ್ನು ಎಷ್ಟು ಹೆಚ್ಚು ಮಾಡ್ತೇವೋ ನಾವು ಅಷ್ಟು ಸೌಖ್ಯದಿಂದ ಇರ್ತೇವೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕು. ಗುರುಗಳೇ, ಇನ್ನು ಗೌರಿ ಗಣೇಶ ಹಬ್ಬದಂದು ಜಪಿಸುವಂತಹ ಮಂತ್ರಗಳು ಯಾವುದು, ಅದರ ವಿಶೇಷತೆಯನ್ನು ತಿಳಿಸಿಕೊಡೋದಾದ್ರೆ? ಗೌರಿ ಗಣೇಶ ಹಬ್ಬದಂದು ಇಲ್ಲಿ ವಿಶೇಷವಾಗಿ ಏನು ಅಂತ ಕೇಳಿದ್ರೆ, ಆ ಒಂದು ದಿನ ಸೂರ್ಯ ಉದಯ ಆಗಿ ಸೂರ್ಯ ಮುಳುಗುವ ತನಕನೂ ಸಮೇತ ಒಂದು ಪುಣ್ಯಕಾಲ ಅಂತ ಹೇಳಿ. ಹೇಗೆ ನಾವೀಗ ಸಾಮಾಜಿಕ ಜಾಲತಾಣಗಳಲ್ಲಿ ನಾವೇನಾದರೂ ಒಂದು ಶಾಪಿಂಗ್ ಮಾಡ್ತೇವೆ ಅಂತ ಹೇಳಿದರೆ, ಒಂದು ಅರ್ಧ ಆಫರ್ ಇದೆ ಅಂತ ಹೇಳಿದ್ರೆ ನಾವು 2 ನಿಮಿಷನೂ ವೇಸ್ಟ್ ಮಾಡೋದಿಲ್ಲ. ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೇವೆ, ಇಷ್ಟಿಷ್ಟು ಬೇಕು, ನಾವು ಇದನ್ನು ಆರ್ಡರ್ ಮಾಡಬೇಕು ಅಂತ. ಯಾಕೆ? ಆ ಟೈಮ್ ಆಯ್ತಂತ ಆದರೆ ಮತ್ತು ಆ ಪ್ರೈಸಿಗೆ ಅದು ಸಿಗೋದಿಲ್ಲ ಅಂತ. ಹಾಗೆಯೇ ಇವೆಲ್ಲ ಪುಣ್ಯಕಾಲಗಳು. ಈ ಸಂದರ್ಭಗಳಲ್ಲಿ ದೇವರನ್ನು ಎಷ್ಟು ನಾವು ಆರಾಧನೆ ಮಾಡ್ತೇವೆ ನಮಗಷ್ಟು ಪುಣ್ಯ ಅನ್ನುವಂಥದ್ದು ಸಂಪಾದನೆ ಆಗ್ತದೆ. ಹಾಗೆ ವಿಶೇಷವಾಗಿ ಗೌರಿಯನ್ನು ಆರಾಧನೆ ಮಾಡುವಂಥ ಸಂದರ್ಭದಲ್ಲಿ ನಾವು ಮಂತ್ರಗಳನ್ನೆಲ್ಲ ಪಠನೆ ಮಾಡೋದಾದರೆ ಎಲ್ಲಿ ಪಠನೆ ಮಾಡಬೇಕು? ಅದಕ್ಕೆ ಅಂತ ಇರುವಂಥ ಜಾಗ ಯಾವುದು? ದೇವರ ಮನೆ. ದೇವರ ಮನೆಯಲ್ಲಿ ವಿಶೇಷವಾಗಿ ಗೌರಿ ಪೂಜೆಯನ್ನು ಮಾಡಿ ಸಿಹಿ ತಿಂಡಿಗಳನ್ನು, 16 ರೀತಿಯಾಗಿರ್ತಕ್ಕಂಥ ಸಿಹಿ ತಿಂಡಿಗಳನ್ನು ಸಂಪ್ರದಾಯ ರೀತಿಯಾಗಿ ನಮ್ಮ ಕುಟುಂಬದಲ್ಲಿ ಏನನ್ನ ನೈವೇದ್ಯವನ್ನು ಅನಾದಿ ಕಾಲದಿಂದ ಮಾಡಿಕೊಂಡು ಬಂದಿದ್ದಾರೋ ಆ ನೈವೇದ್ಯಾದಿಗಳನ್ನು ಮಾಡಿ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ ನಂತರ ನಾವು ಭಕ್ಷಣೆ ಮಾಡುವಂಥದ್ದು ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರಾಮುಖ್ಯತೆ. ಮತ್ತು ಗೌರಿಗೆ ವಿಶೇಷವಾಗಿ ನಾವು ವಿಶೇಷ ಮಂತ್ರಗಳನ್ನು ಹೇಳ್ಕೊಳ್ತೇವೆ ಅನ್ನೋದಕ್ಕಿಂತ ನೀವು ಸ್ತ್ರೀ ಸಂಬಂಧಿತವಾಗಿರುವಂಥ ಯಾವುದೇ ದೇವರ ನಾಮಸ್ಮರಣೆಗಳನ್ನು ಮಾಡಬಹುದು. ಈ ಗೌರಿ ವ್ರತದ ಪುಸ್ತಕಗಳು ಎಲ್ಲ ಕಡೆಯೂ ಸಿಗ್ತದೆ. ಆ ಗೌರಿಗೆ ಸಂಬಂಧಿತವಾಗಿರ್ತಕ್ಕಂಥ ಸ್ತೋತ್ರಗಳನ್ನು ಹೇಳುವಂಥದ್ದು, ಹಾಗೆ ಗೌರಿಗೆ ಸಂಬಂಧಿತವಾಗಿರ್ತಕ್ಕಂಥ ಅಷ್ಟೋತ್ತರ ಶತನಾಮಾವಳಿಗಳನ್ನು ಹೇಳುವಂಥದ್ದು, ಅರ್ಚನೆ ಮಾಡುವಂಥದ್ದು ಇಲ್ಲಿ ವಿಶೇಷ. ಗುರುಗಳೇನು ಪರಿಸರ ಸ್ನೇಹಿ ಗಣಪನ ಪ್ರತಿಮೆಗಳನ್ನು ಬಳಕೆ ಮಾಡಬೇಕು ಅಂತ ಹೇಳ್ತಾರೆ, ಈ ಕುರಿತು ನಿಮ್ಮ ಸಲಹೆಯನ್ನು ತಿಳಿಸೋದಾದ್ರೆ? ನಾನು ಹೇಳುವುದಾದರೆ ಇವತ್ತಿನ ಕಾಲಘಟ್ಟದಲ್ಲಿ ಮಣ್ಣಿನ ಗಣಪತಿಯನ್ನು ನಿಲ್ಲಿಸಿ ಬಿಡಿ. ನಾನು ಡೈರೆಕ್ಟ್ ಅಂದರೆ ಪೂರ್ಣ ಹೇಳೋದಾದರೆ ಮಣ್ಣಿನ ಗಣಪತಿಯನ್ನು ನಿಲ್ಲಿಸಿಯೇ ಬಿಡಿ. ನೀವು ಎಲ್ಲರಿಗೂ ಒಂದು ಬೆಳ್ಳಿಯ ಗಣಪತಿಯನ್ನು ತಗೊಳ್ಳಿಕ್ಕೆ ಇವತ್ತಿನ ಕಾಲಘಟ್ಟದಲ್ಲಿ ಯಾರಿಗೂ ಶಕ್ತಿ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ನಿಮಗೆ ಯಾವುದಕ್ಕೂ ಗತಿ ಇಲ್ಲ ಅಂತ ಹೇಳಿದಾಗ ಮಣ್ಣಿನ ಗಣಪತಿಯನ್ನು ಮಾಡಿ ಆ ದೇವರನ್ನು ಆರಾಧನೆ ಮಾಡಿ ವಿಸರ್ಜನೆ ಮಾಡಿಬಿಡಿ ಅಂತ ಹೇಳಿರೋದು. ಇಲ್ಲ ಅಂತ ಹೇಳಿದರೆ ಚಿನ್ನದ ಅಥವಾ ಬೆಳ್ಳಿಯ ಗಣಪತಿಯನ್ನು ಮನೆಯಲ್ಲಿಟ್ಟು ಅದಕ್ಕೆ ಆವಾಹನಾದಿಗಳನ್ನು ಮಾಡಿ ಉದ್ವಾಸನೆ ಮಾಡುವಂಥದ್ದು ಅನಾದಿ ಕಾಲದಿಂದ ಬಂದಂಥದ್ದು.
ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎಲ್ಲ ಬಂದಿದ್ದೇನಕ್ಕೆ? ಈ ಮಣ್ಣಿನ ಗಣಪತಿ ಆದಮೇಲೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಈ ರಾಸಾಯನಿಕ ಪದಾರ್ಥಗಳು ಬಂದಂಥದ್ದು ಅದರಿಂದಾನೆ. ಮಣ್ಣಿನ ಗಣಪತಿ ನಿಲ್ಲಿಸೇ ಬಿಡಿ ಅಂತ ಹೇಳೋದು ನಾನು. ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಒಂದು ಇಷ್ಟು ಸಣ್ಣ ಮಹಾಗಣಪತಿಯ ಬೆಳ್ಳಿಯ ಗಣಪತಿಯನ್ನು ತಗೊಳ್ಳಿಕ್ಕೆ ಯಾರ ಕೈಲೂ ಇವತ್ತು ಶಕ್ತಿ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಶಾಸ್ತ್ರದಲ್ಲಿ ಉಲ್ಲೇಖ ಇರುವಂಥದ್ದು ಅದೇ, ನಿಮ್ಮ ಕೈಲಿ ಶಕ್ತಿ ಇಲ್ಲದಂಥ ಕಾಲಕ್ಕೆ ಮಣ್ಣಿನ ಗಣಪತಿಯನ್ನು ಆರಾಧನೆ ಮಾಡಿ. ಅಲ್ಲಿಗೆ ಈಗ ನಾವೇ ದೇವ್ರನ್ನ ಮುಂದೆ ನಿಂತ್ಕೊಂಡು ಸುಳ್ಳು ಹೇಳ್ದಂಗೆ ಆಗೋದಿಲ್ಲ. ದೇವರು ನನಗೆ ಗತಿಯೇ ಇಲ್ಲ, ನಾನು ಅದಕ್ಕೆ ಮಣ್ಣಿನ ಗಣಪತಿಯನ್ನು ಆರಾಧನೆ ಮಾಡ್ತಾ ಇದ್ದೇನೆ. ಕತ್ತಲ್ಲಿ ಒಂದಿಷ್ಟು ಚಿನ್ನ ಬೆಳ್ಳಿಯನ್ನೆಲ್ಲ ಹಾಕ್ಕೊಂಡಿರ್ತಾರೆ, ಕೈಯಲ್ಲಿ ಹಾಕಿರ್ತಾರೆ. ಆದರೆ ದೇವ್ರ ಹತ್ರ ಹೇಳುವಾಗ ದೇವ್ರು ನನಗೆ ಯಾವುದಕ್ಕೂ ಗತಿ ಇಲ್ಲ ಅಂತ ಹೇಳಿದರೆ ನೋಡುವಂಥ ದೇವ್ರಿಗೆ ಕಣ್ಣಿರೋದಿಲ್ವಾ? ಹಾಗಾಗಿ ಶಾಸ್ತ್ರದಲ್ಲಿ ಉಲ್ಲೇಖ ಇರುವಂಥದ್ದು ಚಿನ್ನ ಮತ್ತು ಬೆಳ್ಳಿ. ನಿಮಗೆ ಯಾವುದಕ್ಕೂ ಶಕ್ತಿ ಇಲ್ಲ ಅಂದರೆ ಮೃತ್ತಿಕಾ ಗಣಪತಿ, ಮಣ್ಣಿನ ಗಣಪತಿಯನ್ನು ಮಾಡಿ ಅಂತ ಹೇಳಿರುವಂಥದ್ದು. ಹಾಗಾಗಿ ಆದಷ್ಟು ನಾವೀಗ ಹೇಳಿದ್ರು ಕೂಡಲೇ, ನೀವು ಇಲ್ಲಿ ಹೇಳಿದ್ರು ಕೂಡಲೇ ಇನ್ನು ಮಹಾಜನತೆ ಅನ್ನುವಂಥದ್ದು ಕೇಳೋದಿಲ್ಲ. ಆದರೂ ನಾವು ಹೇಳುವಂಥದ್ದೇನು ಅಂದರೆ ರಾಸಾಯನಿಕ ಪದಾರ್ಥಗಳನ್ನು ಬಳಸಿದಂಥದ್ದನ್ನು ಬಿಟ್ಟುಬಿಡಿ, ಆದಷ್ಟು ಮಣ್ಣಿನ ಗಣಪತಿಯನ್ನು ನೀವು ಪೂಜೆ ಮಾಡಿ. ಓಕೆ ಗುರುಗಳೇನು ಗಣಪನಿಗೆ ಗರಿಕೆ ಪ್ರಿಯವಾದದ್ದು ಅಂತ ಹೇಳ್ತಾರೆ, ಯಾವ ಕಾರಣದಿಂದ, ಹಾಗೆ ಎಷ್ಟು ಗರಿಕೆಯನ್ನು ಅರ್ಪಿಸಿದ್ರೆ ಉತ್ತಮ ಅಂತ ಹೇಳಿ? ಗರಿಕೆ ಅನ್ನುವಂಥದ್ದನ್ನು ನಾವು ಎಲ್ಲೂ ಕೃಷಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ, ಅದಾಗೆ ಬೆಳೆಯುವಂಥದ್ದು. ಯಾಕೆ ಅಂದರೆ ಈಗ ನಮ್ಮ ಮನೇಲಿ 1 ಎಕರೆ ಜಾಗ ಖಾಲಿ ಇದೆ, ನಂಗೆ ಗಣಪತಿ ಇಷ್ಟ ಅಂತೇಳಿ ಗರಿಕೆ ಹಾಕ್ತೇನೆ ಅಂತ ಹೇಳಿದರೆ ಬರೋದಿಲ್ಲ. ಆ ಗರಿಕೆ ಅನ್ನುವಂಥದ್ದು ತೊಗಟೆ ಆಕಾರ ಇರ್ತದೆ, 3 ಎಳೆ ಇರುವಂಥದ್ದು, ಆ ಬ್ರಹ್ಮ ವಿಷ್ಣು ಮಹೇಶ್ವರನ ಸ್ವರೂಪ ಅಂತ ಹೇಳಿ. ಅದರಲ್ಲಿ ವಿಶೇಷವಾಗಿ 21 ಗರಿಕೆಗಳನ್ನು ಗಣಪತಿಗೆ ನೈವೇದ್ಯ ಮಾಡುವಂಥದ್ದು. 21 ವಿಧವಾದ, ಹೇಗೆ ಗೌರಿಗೆ 16 ಅಂತ ಹೇಳ್ತೇವೆ, ಗಣಪತಿಗೆ 21. ಯಾಕೆ ಅಂತ ಕೇಳಿದರೆ ಗಣಪತಿಗೆ ವಿಶೇಷವಾಗಿ 5 ಪಂಚೇಂದ್ರಿಯಗಳು, 5 ಪಂಚತನ್ಮಾತ್ರಕಗಳು, ಹಾಗೆ ಇನ್ನು 5 ಪಂಚಭೂತಗಳು, ಈ ರೀತಿ ಸೇರಿಕೊಂಡು 20 ಆಗ್ತದೆ. ಮತ್ತು ಮನುಷ್ಯನ ಒಂದು ಮನಸ್ಸು, ಅಲ್ಲಿಗೆ ಏಕವಿಂಶತಿ ಅಂತ ಹೇಳಿದರೆ ಮನುಷ್ಯನ ಮನಸ್ಸು, ಇದಷ್ಟನ್ನು ಸೇರಿ ನಾವು ಭಗವಂತನಿಗೆ ಸಮರ್ಪಣೆ ಮಾಡ್ತೇವೆ ಅನ್ನುವಂತಹ ಒಂದು ಸಮಯ. ಹಾಗಾಗಿ 21 ವಿಶೇಷವಾಗಿ ಗರಿಕೆಗಳನ್ನು ನೈವೇದ್ಯ ಮಾಡುವಂಥದ್ದು, ಇದೆಲ್ಲ ಗಣಪತಿ ಪೂಜೆಗಳಲ್ಲಿ ಹೇಳಿದ್ದಾರೆ. ಓಕೆ ಗುರುಗಳೇನು ಸ್ವರ್ಣಗೌರಿ ವ್ರತವನ್ನು ಯಾರು ಮಾಡಬೇಕು ಅಂತ ಹೇಳಿ? ಸ್ವರ್ಣಗೌರಿ ವ್ರತವನ್ನು ವಿಶೇಷವಾಗಿ ಮದುವೆ ಆದಂಥ ಸ್ತ್ರೀಯರು ಮಾಡ್ತಾರೆ. ಈಗಿನ ಕಾಲಘಟ್ಟದಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ. ಆದರೆ ನಿಮ್ಮ ಮನೆಗಳಲ್ಲಿ ಸಂಪ್ರದಾಯ ಇತ್ತು ಅಂತಾದರೆ ಮಾತ್ರ ಸ್ವರ್ಣಗೌರಿಯನ್ನು ನೀವು ಆರಾಧನೆ ಮಾಡಿ. ಅಯ್ಯೋ ಪಕ್ಕದ ಮನೆಯಲ್ಲಿ ಮಾಡ್ತಾರೆ, ನಾನು ಶುರು ಮಾಡ್ತೇನೆ ಅಂತ ಹೇಳಿ ಮಾಡಲಿಕ್ಕಾಗಲ್ಲ. ಯಾಕೆ ಅಂತ ಕೇಳಿದರೆ ಅನಾದಿ ಕಾಲದಿಂದ ನಿಮ್ಮಲ್ಲಿ ಆಚರಣೆಗಳಿದ್ದರೆ ಮಾತ್ರ ಆ ದೇವರನ್ನು ನೀವು ಆರಾಧನೆ ಮಾಡಿ. ಇಲ್ಲ ಅಂತ ಹೇಳಿದರೆ ಇದನ್ನು ಮಾಡಿದ್ರ ಮೇಲೆ ಮತ್ತೆ ಇದು, ಯಾಕಂದರೆ 16 ವರ್ಷ ಮತ್ತೆ ಬಿಡಲಿಕ್ಕಿಲ್ಲ. 16 ವರ್ಷ ಈ ಸ್ವರ್ಣಗೌರಿಯನ್ನು ಆರಾಧನೆ ಮಾಡಿ 16ನೇ ವರ್ಷ ಉದ್ಯಾಪನಾ ವಿಧಿ ಅಂತ ಹೇಳಿ ಬರ್ತದೆ. ಆ ಉದ್ಯಾಪನೆಯನ್ನು ಮಾಡಬೇಕು. ಪ್ರತಿ 16 ವರ್ಷಕ್ಕೊಮ್ಮೆ ಉದ್ಯಾಪನೆಯನ್ನು ಮಾಡ್ತಾ ಬರಬೇಕು. ನಾವು ಸುಮ್ಮನೆ ಮಾಡ್ಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲ. ಅದರದ್ದೇ ಆಗಿರ್ತಕ್ಕಂಥ ರೀತಿ ರಿವಾಜುಗಳು ಇರ್ತದೆ. ಅದಕ್ಕೆ ಬದ್ಧರಾಗಿ ನಾವು ಮಾಡ್ತಾ ಹೋದಾಗ ಪೂರ್ಣವಾಗಿರ್ತಕ್ಕಂಥ ಫಲ ಅನ್ನುವಂಥದ್ದು ಬರ್ತದೆ. ಇಲ್ಲ ಅಂತ ಹೇಳಿದರೆ ಮತ್ತು ಅದರಿಂದನೇ ನಮಗೆ ಸಮಸ್ಯೆಗಳಾಗುವಂಥದ್ದು ಇಲ್ಲಿ ಗಮನಿಸಬೇಕಾಗಿರುವಂಥ ವಿಷಯ. ಸರಿ ಗುರುಗಳೇ, ಇನ್ನು ಗಣಪತಿಯ ಪೂಜೆಗೆ ತುಳಸಿಯನ್ನು ಅರ್ಪಣೆ ಮಾಡಬೇಕಾ ಮಾಡಬಾರ್ದಾ ಅನ್ನುವಂಥ ಗೊಂದಲ ಕೆಲವೊಂದಿಷ್ಟು ಜನರಿಗೆ ಇದೆ. ಹಾಗಾಗಿ ಈ ಕುರಿತು ತಿಳಿಸಿಕೊಡೋದಾದರೆ, ಗಣಪತಿಗೆ ಈಗ ತುಳಸಿ ಅನ್ನುವಂಥವಳು ಗಣಪತಿಯನ್ನು ವಿಶೇಷವಾಗಿ ಮೋಹಿಸ್ತಾ ಇರ್ತಾಳೆ, ನಾನು ಪತಿಯನ್ನಾಗಿ ಪಡಿಬೇಕು ಅಂತ. ಅವನು ಗಣಪತಿ ಬಾಲಗಣಪತಿಯಾಗಿ ಧ್ಯಾನಾಸಕ್ತನಾಗಿರುವಂಥ ಸಂದರ್ಭದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಚೇಷ್ಟೆಗಳನ್ನು ಹೋಗಿ ಮಾಡ್ತಾಳೆ ಗಣಪತಿಗೆ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದಲ್ಲೇ ಇರುವಂಥ ಗಣಪತಿ ಏನು ಮಾಡಿಬಿಡ್ತಾನೆ ಕೇಳಿದರೆ, ಮತ್ತೆ ತುಂಬ ಅತಿಯಾಗಿರ್ತಕ್ಕಂಥ ಕಾಟ ಕೊಡಲಿಕ್ಕೆ ಹೋಗಿ ಮನ್ಮಥನ ಬಾಣಗಳನ್ನು ಸಮೇತ ತಂದು ಗಣಪತಿಯ ಮೇಲೆ ಬಿಟ್ಟಾಗ ಇದರಿಂದ ಕೋಪಗೊಂಡಂತಹ ಗಣಪತಿ ಏನು ಮಾಡ್ತಾನೆ ಕೇಳಿದರೆ, ತುಳಸಿಯನ್ನು ನನ್ನ ಪೂಜೆಗೆ ಸರ್ವತಾ ನಿಷಿದ್ಧ ಅಂತ ಹೇಳಿ ಶಾಪವನ್ನು ಕೊಟ್ಬಿಡ್ತಾನೆ. ನೀನು ಮರವಾಗಿ ಹೋಗು, ಅಥವಾ ಗಿಡ ಇರುವಂಥದ್ದು ನೀವು ಮೇಲೆ ಎತ್ತರ ಜಾಸ್ತಿ ಮರವಾಗಿಯೇ ಬೆಳೆದ್ಬಿಡ್ ನೀನು ಅಂತ ಹೇಳಿ. ಇದರಿಂದ ಹೆದರ್ಕೊಂಡಂಥ ಅವಳು ಮತ್ತೆ ಪ್ರಾರ್ಥನೆ ಮಾಡಿದಾಗ ಮತ್ತೆ ಅವಳು ಶಾಪ ಕೊಡ್ತಾಳೆ. ನೀನು ನಿನ್ನ ಸುಂದರತ್ವಕ್ಕೆ ನಿನ್ನ ದಂತವೇ ಕಾರಣ ಆದ್ದರಿಂದ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ನಿನ್ನ ದಂತ ಮುರಿದೋಗ್ಲಿ ಅಂತೇಳಿ. ಅದಕ್ಕೆ ಗಣಪತಿಗೆ ಒಂದು ದಂತ ಮುರಿದಿರುವಂಥದ್ದು. ಗಣಪತಿಗೆ ತುಳಸಿಯನ್ನು ಅರ್ಪಣೆ ಮಾಡ್ದಲೇ ಇರಲಿಕ್ಕೆ ಕಾರಣ ಇದು. ಯಾಕೆ ಅಂತ ಕೇಳಿದರೆ, ಧ್ಯಾನಾಸಕ್ತನಾಗಿರುವಂಥ ಸಂದರ್ಭದಲ್ಲಿ ಗಣಪತಿಯನ್ನು ಛೇಡಿಸಿ ಶಾಪಗ್ರಸ್ತಳಾದಂಥವಳು ತುಳಸಿ. ಹಾಗಾಗಿ ಆ ತುಳಸಿಯನ್ನು ಈ ಪೂಜೆಗಳಲ್ಲಿ ಅರ್ಚನೆಗೆ ಆಗಲಿ ಅಥವಾ ಅರ್ಚನೆಗೆ ಮತ್ತು ಪೂಜೆಗಳಿಗೆ ಬಳಸೋದಿಲ್ಲ. ಸರಿ ಗುರುಗಳೇ, ಇನ್ನು ಸ್ವರ್ಣಗೌರಿಯ ಜನನದ ರಹಸ್ಯವನ್ನು ತಿಳಿಸೋದಾದರೆ? ಸ್ವರ್ಣಗೌರಿ ಅನ್ನುವಂಥದ್ದು ನೋಡಿ, ಇದು ತುಂಬ ಪೂರ್ವವೃತ್ತ ಅಂತ ನಾವಿನ್ನೊಂದು 3-4 ನಿಮಿಷದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಒಂದು ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಹೇಳುವಂಥದ್ದು. ಈ ಸ್ವರ್ಣಗೌರಿ ಅನ್ನುವಂಥದ್ದು ಈ
ಪಾರ್ವತಿಯ ಅಂಶ ಅನ್ನುವಂಥದ್ದು ಆದಂಥದ್ದೇ ಯಾರು? ಶಿವನಿಗೋಸ್ಕರವಾಗಿ. ಆ ಶಿವನಿಗೋಸ್ಕರವಾಗಿಯೇ ಸೃಷ್ಟಿ ಮಾಡಿದಂಥದ್ದು ಯಾರು? ಬ್ರಹ್ಮನ ಸೃಷ್ಟಿ ಇದು. ಯಾಕೆ ಅಂತ ಕೇಳಿದರೆ ಶಿವ ಯಾವಾಗಲೂ ಸ್ಮಶಾನವಾಸಿ ಆಗಿರ್ತಾನೆ. ಬ್ರಹ್ಮ ವಿಷ್ಣು ಚಿಂತನೆ ಮಾಡ್ತಾರೆ, ಇವನನ್ನು ಹೀಗೆ ಬಿಡಲಿಕ್ಕಿಲ್ಲ, ದೇಶಕ್ಕೆ ಒಂದು ತಾಯಿಯ ಅವಶ್ಯಕತೆ ಇದೆ ಅಂತ ಹೇಳಿ ಎಲ್ಲವನ್ನ ಚಿಂತನೆ ಮಾಡಿ ಆಗ ಈ ಮನ್ಮಥನನ್ನು ಕಳಿಸಿ ಅವನಿಗೆ ಬಾಣಗಳನ್ನು ಬಿಟ್ಟು ಈ ರೀತಿಯೆಲ್ಲ ಮಾಡಿ ಶಿವನಿಗೆ ಮದುವೆ ಮಾಡುವಂಥ ಕಾಲ. ಆ ಕಾಲಘಟ್ಟದಿಂದನೂ ಈ ಅಮ್ಮನವರ ಅವಳು ಒಂದೊಂದು ರೂಪಧಾರಣೆಯನ್ನು ಮಾಡಿದಂಥದ್ದು ಗೌರಿ. ಈ ಗೌರಿ ಅನ್ನುವಂಥದ್ದು ಹೇಗೆ ಅಂತ ಕೇಳಿದರೆ ಹೀಗೆ ಕುಟುಂಬದಲ್ಲಿ ಸಂಸಾರಗಳಲ್ಲಿ ಬರುವಂಥ ತೊಂದರೆಗಳನ್ನು ನಿವೃತ್ತಿ ಮಾಡಲಿಕ್ಕೋಸ್ಕರವಾಗಿ ಒಂದು ರಾಜನ ಕಾಲದಿಂದ ಬಂದಂತಹ ಈ ಒಂದು ಪೂಜೆ ಇವತ್ತು ದೇಶದಾದ್ಯಂತ ಎಲ್ಲರೂ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಬ್ರಹ್ಮನ ಸೃಷ್ಟಿಯಲ್ಲಿ ಸೃಷ್ಟಿಯಾದಂತಹ ಈ ಗೌರಿ ಇವತ್ತಿನ ಕಾಲದಲ್ಲಿ ಎಲ್ಲ ಕಡೆಯೂ ಪೂಜೆ ನಡೀತದೆ. ಅದನ್ನು ಇನ್ನೊಂದು ಎಪಿಸೋಡಲ್ಲಿ ದೀರ್ಘವಾಗಿ ಚಿಂತನೆ ಮಾಡಬೇಕು. ಯಾಕೆಂದರೆ ನಾವು ಒಂದು 3-4 ನಿಮಿಷದಲ್ಲಿ ಚಿಂತನೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಎಲ್ಲರೂ ಗೌರಿ ಗಣೇಶ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಿ ಸಂಪ್ರದಾಯ ರೀತಿಯಲ್ಲಿ ದೇವರನ್ನು ಒಲಿಸಿಕೊಳ್ಳುವಂಥ ಕೆಲಸ ಮಾಡಿ, ಯಾವುದೇ ತಪ್ಪುಗಳನ್ನು ಮಾಡಿ ಅದರಿಂದ ಅಪಚಾರಗಳನ್ನು ಮಾಡಿಕೊಂಡು ತೊಂದರೆಯನ್ನು ಅನುಭವಿಸಬೇಡಿ. ಎಲ್ಲರಿಗೂ ಶುಭವಾಗಲಿ. ಸರಿ ಗುರುಗಳೇ, ಇನ್ನು ಕೊನೆಯದಾಗಿ ಹೇಳೋದಾದರೆ ಕೆಲವು ಕಡೆ ಗೌರಿ ಹಬ್ಬದ ದಿನದಂದು ಕೈಗೆ ದಾರವನ್ನು ಕಟ್ಟಿಕೊಳ್ಳುವಂತಹ ಒಂದು ಆಚರಣೆ ಇದೆ, ಗೌರಿ ದಾರ ಅಂತ ಹೇಳಲಾಗತ್ತೆ. ಇದರ ಸಂಕೇತವನ್ನು ತಿಳಿಸಿಕೊಡೋದಾದರೆ? ಅದೇ ಈಗ ಧೋರಗ್ರಂಥಿ ಅಂತೇಳಿ ಅದಕ್ಕೆ ಹೆಸರು. ಧೋರ ಗ್ರಂಥಿ ಅದು ವಿಶೇಷವಾಗಿ 16 ಎಳೆಗಳಿರ್ತದೆ ಅದರಲ್ಲಿ, ಹಾಗೆ 16 ಗಂಟುಗಳಿರ್ತದೆ. ಆ 16 ಗಂಟುಗಳಲ್ಲಿ ದೇವತಾ ಸ್ವರೂಪವನ್ನು ಆವಾಹನೆ ಮಾಡಿ ಆ ದೇವರ ಅನುಗ್ರಹ ಅನ್ನುವಂಥದ್ದು ನಮ್ಮ ಮೇಲೆ ಇರಬೇಕು. ಆಗಲೇ ಹೇಳಿದಂತೆ ಇದು ವಿಶೇಷವಾಗಿ ಮದುವೆ ಆದಂಥವ್ರು ಮಾಡುವುದಾದ್ರಿಂದ ಸೌಭಾಗ್ಯಕರವಾಗಿ ಆ ದೀರ್ಘ ಸುಮಂಗಲಿ ಆಗಿರಬೇಕನ್ನುವಂಥ ದೃಷ್ಟಿಯಿಂದ ಗೌರಿ ಪೂಜೆಯನ್ನು ಆಚರಣೆ ಮಾಡುವಂಥದ್ದು. ಆ ದೇವರ ಪ್ರಸಾದಗಳನ್ನು ಕಂಕಣ ಧಾರಣ ಕಂಕಣ ಅಂತ ಹೇಳಿದರೆ ಕೈಗೆ ಕಟ್ಕೊಳ್ಳುವಂಥದ್ದು ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರಾಮುಖ್ಯತೆ. ಯಾಕೆ ಅಂತ ಕೇಳಿದರೆ ನಾವೆಲ್ಲವನ್ನ ವಿಸರ್ಜನೆ ಮಾಡಿರ್ತೇವೆ. ಈ ದೋರಗ್ರಂಥಿಗೂ ಸಮೇತ ಗೌರಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ದೇವತಾವಾಹನೆ ಮಾಡಿ ಅದನ್ನು ಪೂಜೆ ಮಾಡಿ ನಾವು ಕಟ್ಕೊಳ್ಳೋದ್ರಿಂದ ಏನಾಗ್ತದೆ? ಶುಭವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತದೆ. ಇದು ಒಂದು ಗೌರಿ ಪೂಜೆಯ ಒಂದು ಅಂಗ. ಇದನ್ನು ಬಿಡ್ಲಿಕ್ಕೆ ಬರೋದಿಲ್ಲ. ಸರಿ ಗುರುಗಳೇ, ಇನ್ನು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಗೌರಿ ಗಣೇಶ ಹಬ್ಬದ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ. ಧನ್ಯವಾದಗಳು ಗುರುಗಳೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗೌರಿ ಗಣೇಶ ಹಬ್ಬದ ಆಚರಣೆಯನ್ನು ನಾವು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಗುರುಗಳು ಬಹಳ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ಕಾರ್ಯಕ್ರಮದ ವಿಶೇಷ ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.